ರಾಜ್ಯಾಧ್ಯಕ್ಷರಾಗಿ ತಮ್ಮನ್ನು ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ಮೂರು ಆಯ್ಕೆ. ತಮ್ಮ ಮುಂದಿನ ಆಲೋಚನೆಗಳು? ಎಲ್ಲರಿಗೂ ನಮಸ್ಕಾರ. ಈ ದಿನ 2024-25 ಸಾಲಿನ ಸರ್ವಸದಸ್ಯ ಸಭೆ, ಇದ್ರ ಜೊತೆಗೆ 2025-28ನೇ ಸಾಲಿಗೆ ನೂತನ ಅಧ್ಯಕ್ಷರ ಆಯ್ಕೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಆ ಕಾರ್ಯಕ್ರಮದಲ್ಲಿ ನನ್ನನ್ನು BS ಸೋಮಶೇಖರ್ ನನ್ನನ್ನು ಎಲ್ಲ ಸಮುದಾಯಗಳ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ, ಎಲ್ಲ ರಾಜ್ಯ ಸಮಿತಿಯ ಸದಸ್ಯರ ಸಮ್ಮುಖದಲ್ಲಿ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಾಗಿ ಮರು ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ನಾನು ಮೊದಲನೇದಾಗಿ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಈಗಾಗಲೇ 2022-25 ನನಗೆ ಅವಕಾಶ ಮಾಡಿಕೊಟ್ಟಿದ್ದರು. ಆ ಅವಕಾಶದಲ್ಲಿ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲೂ ಪ್ರವಾಸ ಮಾಡಿ ಸಂಘಟನೆಯನ್ನು ಮಾಡಿದ್ದೇನೆ. ಅದರ ಜೊತೆಗೆ ಮಹಿಳಾ ವಿಭಾಗ ಸಂಘಟನೆ ಮಾಡಿದ್ದೇವೆ. ಪ್ರತಿ ವರ್ಷ ಶ್ರೀ ದೇವರ ದಾಸಿಮಯ್ಯ ಜಯಂತಿ ಇರ್ಬೋದು, ಕೈಮಗ್ಗ ದಿನಾಚರಣೆ ಇರ್ಬೋದು, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇರ್ಬೋದು, ಇನ್ನೂ ಕೆಲವು ಕಾರ್ಯಕ್ರಮಗಳು ಸಮಯ ಅಭಾವದಿಂದ ಮಾಡಬೇಕಾಗಿದೆ. ಒಂದು ನೇಕಾರ ಸಮುದಾಯಗಳ ಭವನ, ಒಂದು ಕಚೇರಿಯನ್ನು ಪ್ರತ್ಯೇಕವಾಗಿ ಬೆಂಗಳೂರು ಮಹಾನಗರದಲ್ಲಿ ತೆರೆಯುವಂಥಕ್ಕೆ ಮಹತ್ವದ ಕೆಲಸ ಮೊದಲನೇದಾಗಬೇಕು. ಅದರ ಜೊತೆಗೆ ಈ ರಾಜ್ಯದಲ್ಲಿ, ರಾಜ್ಯ ಸರ್ಕಾರದಲ್ಲಿ ನೇಕಾರ ಸಮುದಾಯಗಳು ಒಂದು ಅಭಿವೃದ್ಧಿ ನಿಗಮಗಳಿದ್ದಾವೆ. ಆ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮಗಳನ್ನ ನೇಕಾರರಿಗೆ ಕೊಡಬೇಕಂತೇಳಿ ಯಾವುದೇ ಪಕ್ಷ ಇರಲಿ ಆ ಪಕ್ಷದ ಒಂದು ರಾಜ್ಯ ಸರ್ಕಾರಗಳಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಮುಖ್ಯವಾಗಿ ಬಹುದಿನಗಳ ಬೇಡಿಕೆ, ಹಿಂದೆ ಸರ್ಕಾರವಿದ್ದ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ತುಂಬ ಅವಶ್ಯಕತೆ ಇರುವುದರಿಂದ ಅವರು ನಮಗೆ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಪ್ರಕಟಣೆ ಮಾಡಿದರು. ಅದ್ಯಾಕೋ ವಿಳಂಬ ಆಗ್ತಾ ಇದೆ. ಆ ಪ್ರಕಟಣೆ ಮಾಡಿದ್ದು ಅಲ್ಲಿಗೆ ನಿಂತಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಅದನ್ನು ಪ್ರಾರಂಭ ಮಾಡಿ ಒಂದು ನೇಕಾರ ಸಮುದಾಯಕ್ಕೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಈ ಸಂದರ್ಭ ತಿಳಿಸಿ, ಇನ್ನೂ ಈ ಒಂದು 3 ವರ್ಷಗಳ ಕಾಲ ನಾವೆಲ್ಲ ಸೇರಿ, ಹಿರಿಯರೆಲ್ಲ ಸೇರಿ ಇನ್ನೂ ಅನೇಕ ಕೆಲಸಗಳು ಸ್ವಲ್ಪ ಇರೋದರಿಂದ ಅವೆಲ್ಲ ಅವ್ರನ್ನೆಲ್ಲ ಜೊತೆಗೆ ಹಾಕ್ಕೊಂಡು ನಾನು ಮಾಡ್ತೀನಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಸ್ಥಳ ನಮ್ಗೆ ಸಿಗ್ತಾ ಇಲ್ಲ. ಒಂದು ಅವರೇ ಜನಪ್ರತಿನಿಧಿಗಳು ನೀವೇ ಸೂಕ್ತವಾದ ಸ್ಥಳವನ್ನು ನೀವು ಪತ್ತೆ ಮಾಡಿ ನಮ್ಗೆ ಕೊಡಿ, ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ನೇಕಾರ ಸಮುದಾಯದವ್ರನ್ನೇ ನೇಮಕ ಮಾಡಬೇಕು ಅಂತ ಹೇಳಿ ತಾವೊಂದು ಸಭೆಯಲ್ಲೂ ಕೂಡ ಒಂದು ರೆಜಲ್ಯೂಷನ್ ಕೂಡ ತಾವು ಹೇಳಿದ್ರು. ಅದೇ ಈಗಾಗಲೇ ನಾವು ಮನವಿ ಕೊಟ್ಟಿದ್ರೂ ಸಹ ಸರ್ಕಾರಗಳು ಮನವಿಗೆ ಸ್ಪಂದಿಸ್ತಾ ಇಲ್ಲ. ಅದರಿಂದ ನಾವೇನು ಇನ್ನೊಂದು ಮಹತ್ವದ ಒಂದು ಕಾರ್ಯಕ್ಕೆ ನಾವು ಒಂದು ಕಾರ್ಯಕ್ರಮ ರೂಪ ಮಾಡ್ತಾ ಇದ್ದೇವೆ. ಎಲ್ಲ ನೇಕಾರ ಸಮುದಾಯಗಳ IAS ಅಧಿಕಾರಿಗಳಿರ್ಬೋದು, IPS ಅಧಿಕಾರಿಗಳಿರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಆಮೇಲೆ ಸರ್ಕಾರಿ ಕೆಲಸಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ದಾರೆ ಅವ್ರನ್ನೆಲ್ಲ ಒಂದು ಕಡೆ ಒಂದು ಸಭೆ ಮಾಡಿ ಒಂದು ಈ ಕಾರ್ಯಕ್ರಮಗಳನ್ನ ಆಗೋದಕ್ಕೆ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಮುಂದಿನ ದಿನಗಳಲ್ಲಿ ಇದ್ದಾವೆ. ಜಿಲ್ಲಾವಾರು ನೌಕರು ವಿಭಾಗನೂ ನಾವು ಮಾಡೋರಿದ್ದಾರೆ. ಸರ್, ಈಗ ಪತ್ರಕರ್ತರು ಸಮುದಾಯಗಳ ಪತ್ರಿಕೆ ಮಾಧ್ಯಮದವ್ರು ಇದ್ದಾರೆ. ಅದು ಆಲ್ರೆಡಿ ವಿಂಗ್ ಇದೆ. ಅದು ಇನ್ನೂ ಅವ್ರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನಾವು ಮುಂದೆ ಸಹಕಾರ ಮಾಡ್ತೀವಿ. ನನಗೂ ಮರು ಆಯ್ಕೆ ಮಾಡೋದಕ್ಕೆಲ್ಲ ನಮ್ಮ ನೇಕಾರ ಸಮುದಾಯದ ಬಂಧುಗಳಿಗೆ ತಮಗೆ ವಂದನೆ. ನಮಸ್ಕಾರ.